ಹಾಯ್ ಬಂಧುಗಳೇ, ಕಾಮಧೇನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತು ಚೌತಿ ಇರೋದ್ರಿಂದ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ತಿಂಡಿ ಚಿತ್ರಾನ್ನ ಮಾಡಿಟ್ಬಿಟ್ಟು, ನೆನ್ನೆ ಬೇಳೆ ಸಾರೇ ಇತ್ತು, ಸ್ವಲ್ಪ ಚಿಕನ್ ಇತ್ತು. ನಾನು ತಿನ್ನಲ್ಲ, ನನ್ನ ಮಕ್ಕಳು ತಿಂತಾರೆ. ಅವ್ರಿಗೆಲ್ಲ ಬಾಕ್ಸ್ಗೆ ಹಾಕಿ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಹೊರಟು. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ, ಫುಲ್ ವೀಡಿಯೋ ನೋಡಿ. ಪಾಪ ಎಷ್ಟು ಕಷ್ಟ ಅವ್ರ ಜೀವನ ಅಂದರೆ, ನಾವು ಒಂದು ಬಿನ್ಗೆ ಎತ್ತಿದ್ರೆ ಅಯ್ಯೋ ಕೈ ನೋವು ಕಾಲು ನೋವು ಅಂತೀವಿ. ಯಾವ ಥರ ಸುತ್ತಿಗೆ ಎತ್ತು ಹೊಡಿತಾವ್ರೆ ನೋಡಿ ಅಲ್ಲಿ ಹೆಣ್ಣೆಂಗ್ಸು. ಮತ್ತು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು UKG ಟೀಚರ್ಸ್ ಬಂದಿರಲಿಲ್ಲ, ಅದಕ್ಕೆ ಇಡೀ ದಿನ ನಾನು UKGಲೇ ಇದ್ದೆ. ಇವತ್ತು ನನ್ನ ಕ್ಲಾಸ್ ಯಾವುದೂ ತೊಗೊಂಡಿರಲಿಲ್ಲ. ಈ ಮಗು ತುಂಬ ಚೆನ್ನಾಗಿ ಮಕ್ಕಳ ಕೈಲಿ ಸ್ವಲ್ಪ ರೈಮ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ನೋಡಿ, ನನ್ನ ಮಗ ನಾನು ಸ್ಕೂಲಿಂದ ಬಂದು ಸುಸ್ತಾಗಿ ಮಲಗಿದ್ದೆ. ನನ್ನ ದೊಡ್ಡ ಮಗ ಪಾಪ ಕಾಫಿ ಮಾಡ್ಕೊಬಂದು ನನಗೋಸ್ಕರ ಕೊಡ್ತಿದ್ದಾನೆ. ಥ್ಯಾಂಕ್ಸ್ ಕಣಪ್ಪ. ಕರಿ, ನನ್ನನ್ನು ಬಿಸ್ಕೆಟ್ ತಿನ್ನಿಸ್ತೀನಿ. ನೀನು ಒಂದೆರಡು ಬಿಸ್ಕೆಟ್ ತಿನ್ನು. ನನ್ನ ಬಾಯಲ್ಲಿ ಬಿಸ್ಕೆಟ್ ತಿನ್ನೆರಡು. ಇದಕ್ಕೆ ಹಾಲು ಬೇಕಂತೆ, ಇನ್ನೂ ಕಾಯಿಸಿಲ್ಲ, ಆಮೇಲೆ ಕಾಯಿಸ್ಕೊಡ್ತೀನಿ. ಈಗ ನನ್ನ ಕಾಫಿಲೇ 2 ಬಿಸ್ಕೆಟ್ ತಿನ್ನಿಸ್ಬಿಡ್ತೀನಿ. ನನ್ನ ಸೆಲ್ಫಿ ಕ್ಯಾಮ್ರಾ ಒಡೆದೋಗ್ಬಿಟ್ಟೈತೆ. ನಂಗೆ ಸೆಲ್ಫಿ ಕ್ಯಾಮ್ರಾದಲ್ಲೇ, ಅದಕ್ಕೆ ರೆಕಾರ್ಡ್ ಮಾಡಲ್ಲ. ಬ್ಯಾಕ್ ಕ್ಯಾಮ್ರಾದಲ್ಲೇ ಎಲ್ಲನೂ ರೆಕಾರ್ಡ್ ಮಾಡೋದು ನಾನು. ಯಾಕೆ ನೀವು ಸೆಲ್ಫಿ ಮಾಡಲ್ಲ ಅಂತ ಅಂದ್ಕೊಂಡಿರ್ತೀನಿ. ಸೆಲ್ಫಿ ಕ್ಯಾಮ್ರಾ ಒಡೆದೋಗ್ಬಿಟ್ಟಿದೆ, ಮೊಬೈಲ್ ಬಿದ್ದು. ನಿನ್ನೆ ಊಟಿಯಿಂದ ಲಿಕ್ವಿಡ್ ತರಿಸಿದ್ದೆ ಅಂತ ಹೇಳಿದ್ನಲ್ಲ. ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಹಾಕೋಗಿದ್ದೆ. ಹೆಂಗಾಗಿದೆ ನೋಡೋಣ. ಕೊಳೆ ಹೋಗಿದೆ, ಗಮ್ ಅಂತಿದೆ ಬಟ್ಟೆ. ಕಂಫರ್ಟ್ ಏನು ಹಾಕಂಗಿಲ್ಲ, ಏಕೆಂದರೆ ನಮ್ಮ ಬಟ್ಟೆ ಎಲ್ಲ ಫುಲ್ಲು ಗದ್ದೆತ್ತಾ ಇರೋದು, ಮಣ್ಣೆಲ್ಲ ಆಗಿರುತ್ತೆ, ಸಿಕ್ಕಾಬಟ್ಟೆ ಗಲೀಜಾಗಿರ್ತವೆ. ನಮ್ಮ ಮನೆಯವರು, ನಮ್ಮ ಮಕ್ಕಳವೆಲ್ಲ. ಚೆನ್ನಾಗಿ ಹೋಗಿದೆ, ಚೆನ್ನಾಗಿದೆ. ಬಂದೆ, ಚೆನ್ನಾಗಿದೆ. ತುಂಬ ಗಮ್ ಅಂತವೆ ಬಟ್ಟೆ. ಕಂಫರ್ಟ್ ಆಗ್ತಾಗ ಗಮ್ ಅಂತಲ್ಲ, ಆ ಥರ. ಪರವಾಗಿಲ್ಲ, ದುಡ್ಡು ಕೊಟ್ಟು ತರಿಸಿದ್ಕೂ ಯೂಸ್ ಆಗಿದೆ. ನೋಡಿ, ಇದು ಪ್ಯೂರ್ ನಾಟಿ ಎಮ್ಮೆ. ನಾನು ಬೆಣ್ಣೆ ತೆಗಿತೀನಲ್ಲ, ಇದೇ ಫಸ್ಟ್ನೇ ಕರು ಹಾಕಿದ್ದು. ಕನ್ಗಡ್ಸಲ್ಲಿ ತೊಗೊಬಂದ ನಾವು. ಎಷ್ಟು ಕುಳ್ಳಕ್ಕಿದೆ ನೋಡಿ ಪಾಪ. ತುಂಬ ಸಾದು, ಏನು ಮಾಡೋದಿಲ್ಲ. ಸುಮಾರು 1.5 ಲೀಟ್ರ್ ಹಾಲು ಕೊಡುತ್ತೆ. 2 ಟೈಮಿಂದ 2.5-3 ಲೀಟ್ರ್ ಹಾಲು ಕೊಡುತ್ತೆ ಪಾಪ. ಇದು ಹೆಂಗೆ ಪ್ಯೂರ್ ನಾಟಿ ಅಂತ ಅಂದರೆ, ಇದು ತುಂಬ ದೊಡ್ಡದು, ದಪ್ಪ ಉದ್ದ ಬರಲ್ಲ, ತುಂಬ ಚಿಕ್ಕಕ್ಕೆ. ಇದು ಸ್ವಲ್ಪ ಬ್ಲ್ಯಾಕ್ ಆಗೈತೆ. ಇನ್ನು ಬಿಳಿ ಎಮ್ಮೆ ಅಂತ ಕರೀತಾರೆ, ಅದು ನಮ್ಮ ಅಕ್ಕನ ಮನೆ ಇದೆ. ನಮ್ಮನೆ ಸ್ವಲ್ಪ ಇದು ಕಪ್ಪಿದೆ ನೋಡಿ. ಇದು ಕಾಲೆಲ್ಲ ಪಾಪ. ಕರು ಮಾತ್ರ ಸತ್ತೋಗ್ಬಿಡ್ತು. ಹಾಕಿದ್ದು 1 ವಾರಕ್ಕೆ ಯಾಕೋ ಕರು ಹುಷಾರಿಲ್ದಲೆ, ಗಂಡು ಕರು ಅಂದರೆ ಕ್ವಾಣ ಅಂತೀವಿ ನಮ್ಮ ಕಡೆ ಎಲ್ಲ, ಹಾಕಿತ್ತು, ಸತ್ತೋಗ್ಬಿಡ್ತು. ಅದು ಹೆಂಗೋ ನಮ್ಮ ಮನೆಯವರು ಕರು ಇಲ್ಲದೆ ಎಲ್ಲ ಜನ ಹಾಲು ಕೊಡಲ್ಲ ಅಂತಿದ್ರು. ಕರು ಇಲ್ದಲೆ ಹಾಲು ಕರೆಯೋದ ಅಭ್ಯಾಸ ಮಾಡಿಸಿದ್ರು ಅದಕ್ಕೆ. ನೋಡಿ, ಕೆಚ್ಚಲು ಬಾನೆ ಇಟ್ಟರೆ ಮಾತ್ರ ಸೊರ ಬಿಡುತ್ತೆ ಹಾಲು ಕರೆಯೋಕ್ಕೆ, ಇಲ್ಲಾಂದರೆ ಇಲ್ಲ. ಹಿಂದೆ 2 ತೊಟ್ಟು ತುಂಬ ಬಿಗಿ, ಮುಂದೆ ಪರವಾಗಿಲ್ಲ. ನನಗೆ ಹಿಂಡಕ್ಕೆ ಅಷ್ಟು ಶಕ್ತಿ ಇಲ್ಲ, ಇದರಲ್ಲಿ ಹಿಂಡೋದಿಲ್ಲ ಅಷ್ಟೊಂದು. ಅದಕ್ಕೆ ನಮ್ಮ ಮನೆಯವರೇ ಬಿಟ್ಕೋತಾರೆ ಹಾಲನ್ನು. ಈಗ ನನ್ನ ಮಗ ಹಿಡ್ಕೊಬಂದು ಈಗ ಕಟ್ಟಾಕ್ತಾ. ನಮಗೆ ಎಮ್ಮೆ ಕಾಫಿ ಟೀ ಕುಡಿದು ಅಭ್ಯಾಸ ಆಗ್ಬಿಟ್ಟು, ಈಗ ಬೇರೆ ಹಸಿನ ಹಾಲು ಟೀ ಕುಡ್ದಂಗೆ ಅನ್ಸೋದಿಲ್ಲ. ಬೆಣ್ಣೆ ಎಲ್ಲ ತೊಗೊಳಕ್ಕಾಗ್ತಿರ್ಲಿಲ್ಲ, ತುಪ್ಪ ಬೆಣ್ಣೆ ಅಷ್ಟು ತುಂಬಾ ಜಾಸ್ತಿ ಅಂತ ಅನ್ನಿಸ್ತಿತ್ತು ನಮಗೆ. ದಿನಕ್ಕೆ ರೇಟು ತುಂಬ ಜಾಸ್ತಿ ಆಗ್ತಿತ್ತು.
ಅದಕ್ಕೆ ಅತ್ತಗೆ ಐಡಿಯಾ ಮಾಡಿ ಎಮ್ಮೆನೇ ತೊಗೊಬಿಟ್ಟು ಈಗ ಎಮ್ಮೆ ಹಾಲಲ್ಲಿ ಟೀ ಸಿಗುತ್ತೆ, ಮನೆಗೆ ಬೆಣ್ಣೆ ಸಿಗುತ್ತೆ. ಈ ಎಮ್ಮೆ ಮೊಸರಂತೂ ಸೇಮ್ ಕೇಕ್ ಇದ್ದಂಗೆ ಇರುತ್ತೆ. ಇದ್ರದ್ದು ತುಂಬ ಚೆನ್ನಾಗಿರುತ್ತೆ. ಈಗ ಎಮ್ಮೆ ಹಿಡ್ಕೊಬಂದು ಕಟ್ಬಿಟ್ಟು ನಾಟಿ ಹಸು ಹಿಡ್ಕೊಬಂದ, ಇವೆರಡು ಮನೆ ಒಳಗಡೆನೆ ಕಟ್ಕೊತೀವಿ. ಇದು ಸ್ವಲ್ಪ ಲೇಟಾಗಿ ಕರ ಬಿಟ್ಕೊಳ್ಳೋದು ಎರಡನ್ನೂ. ಒಂದು 7 ಗಂಟೆ 7:15 ಹಂಗೆ ಕರ ಬಿಟ್ಕೊತೀವಿ ರಾತ್ರಿ ಟೈಮು. ಯಾರನ್ನ ಬೇಕಾದ್ರೂ ಕೊಡುತ್ತೆ. ನಾಟಿ ಹಸುನೂ ಅಷ್ಟೇ. ನನಗೆ ಸ್ವಲ್ಪ ಭಯ, ಕಾಲು ಎತ್ಬಿಡುತ್ತೆ ಒದ್ಬಿಡುತ್ತೆ ಅಂತ. ಇದೊಂದು ಬಿಟ್ಕೊಳ್ಳಲ್ಲ ನಾನು. ನೀವು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೂ ಎಲ್ಲೂ ಬೇಜಾರು ಪಡ್ಕೋಬೇಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದ್ರೆ ನನಗೆ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ತುಂಬ ಹೆಚ್ಚೆಚ್ಚು ಕಡೆ ಎಲ್ಲ ಹೋಗಿ ಆದಷ್ಟು ನಾಟಿನೇ ವೀಡಿಯೋ ಮಾಡಿ, ನಾಟಿದು ಏನೇನು ಯೂಸ್ ಮಾಡ್ತೀವಿ ಅದೆಲ್ಲ ಹೇಳ್ತೀನಿ ನಾನು. ಎಲ್ಲೂ ವೀಡಿಯೋನ ಮಿಸ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಬಂಧುಗಳೇ.